ವೈಚಾರಿಕ ಪ್ರಗತಿಪರ ವೇದಿಕೆ ಕರ್ನಾಟಕ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತ ಬೃಹತ್ ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ನಗರದ ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ 17/5/2026 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಅದ್ದೂರಿಯಾಗಿ ನಡೆದ ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು. ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಅತ್ಯುತ್ತಮವಾಗಿ ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆ ಮಾಡಿದ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಪ್ರಮಾಣ ಪತ್ರ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ಪದಕಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜಕರಾದ ಎಂಆರ್ ವೆಂಕಟೇಶ್, ಮಾಜಿ ಪೊಲೀಸ್ ಅಧಿಕಾರಿ ದೇವರಾಜ್, ಆಸಿಫ್, ಅಡ್ವೊಕೇಟ್ ವಿಜಯನ್ ಮತ್ತು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಜೈ ಭೀಮ್. ನನ್ನ ಹೆಸರು ಎಂಆರ್ ವೆಂಕಟೇಶ್ ಅಂತೇಳಿ. ವೈಚಾರಿಕ ಪ್ರಗತಿಪರ ವೇದಿಕೆ ಅನ್ನೋಂಥ ಒಂದು ವೇದಿಕೆ ಮುಖಾಂತರ ನಾವು ಏನು ಈ ಒಂದು ಬೆಂಗಳೂರು ಪೂರ್ವ ತಾಲೂಕು ಮತ್ತು ನಗರ ಜಿಲ್ಲೆಯ ಒಂದು ಪ್ರಾಂತ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡ್ವಿ. ಆ ಕಾರ್ಯಕ್ರಮದಲ್ಲಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಆಯಿತು. ಅದು ತುಂಬ ಯಶಸ್ವಿಯಾಗಿ ದಿನ್ನೂರಿನಲ್ಲಿ ಕಾರ್ಯಕ್ರಮ ಮುಗಿತು. ಎರಡನೇ ಹಂತದ ಕಾರ್ಯಕ್ರಮವಾಗಿ ಕಾಡುಗೋಡಿ ಸರ್ಕಾರಿ ಶಾಲೆಯಲ್ಲಿ ನಾವು ಹಮ್ಮಿಕೊಂಡ್ವಿ. ಏನು ಪ್ರಬಂಧ ಮತ್ತು ರಸಪ್ರಶ್ನೆಯನ್ನು ಸುಮಾರು 600ರಿಂದ 700 ಜನ ಈ ಒಂದು ಪ್ರಬಂಧ ಮತ್ತು ಒಂದು ರಸಪ್ರಶ್ನೆಗೆ ಭಾಗವಹಿಸಿದರು. ಅತಿ ಹೆಚ್ಚು ಮಕ್ಕಳು ಭಾಗವಹಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಮಕ್ಕಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎರಡನೇದಾಗಿ ಈ ಕಾರ್ಯಕ್ರಮ ಇಷ್ಟು ಶಿಸ್ತಿನಿಂದ ಯಶಸ್ವಿಯಾಗಲು ಕಾರಣಕರ್ತರಾಗಿರುವಂಥ ವಾಲಂಟಿಯರ್ಸ್ ಏನಿದ್ದಾರೋ ಅದರಲ್ಲಿ ಕಾಡುಗೋಡಿನಲ್ಲಿರೋಂಥ ಮಹಿಳೆಯರು ವಾಲಂಟಿಯರ್ಸಾಗಿ ಅವರು ಬಂದು ಸುಮಾರು 20ರಿಂದ 30 ಜನ ಮಹಿಳೆಯರು ಬಂದಿದ್ದಾರೆ ಮತ್ತು ಒಂದು 30 ಜನ ಯುವಕರು ಕೂಡ ಸೇರೋದ್ರ ಮೂಲಕ ನಾವೆಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಕಾರಣ ಆಯಿತು. ಅದರಲ್ಲಿ ಆ ಮಹಿಳೆಯರು ಶಿಸ್ತಿನಿಂದ ಬಂದು 8 ಗಂಟೆಗೆ ಇಲ್ಲಿ ಬಂದು ಅವರು ಎಲ್ಲ ರೀತಿಯ ಏನು ಸದಸ್ಯತ್ವವನ್ನು ನೋಂದಾಯಿಸೋದಾಗಿರ್ಬೋದು ಮತ್ತು ಪ್ರಮಾಣ ಪತ್ರ ಕೊಡುವಂಥದ್ದಾಗಿರ್ಬೋದು, ಶಿಸ್ತಿನಿಂದ ಮಕ್ಕಳನ್ನ ಲೈನ್ ಮಾಡಿ ಅವ್ರನ್ನ ಕುಳಿಸೋವಂಥದ್ದಾಗಿದೆ, ಎಲ್ಲರೂ ಕೂಡ ವಾಲಂಟಿಯರ್ಸು ಮಾಡಿದ್ರಲ್ಲ ಅದರಲ್ಲಿ ಹೆಣ್ಣುಮಕ್ಕಳು ಮಾಡಿದ್ದಾರೆ. ಅವರಿಗೆ ನನ್ನ ಏನು ಪ್ರಗತಿಪರ ವೈಚಾರಿಕ ವೇದಿಕೆ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ಭೀಮಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದೇ ಬರೋ ವಾರ ಭಾನುವಾರ 24ನೇ ತಾರೀಕು ಬೆಳ್ತೂರು ಒಂದು ಬಸ್ ಸ್ಟ್ಯಾಂಡಿಂದ ಮ್ಯಾರಥಾನ್ ಇರುತ್ತೆ. ಆ ಮ್ಯಾರಥಾನು 5 ಕಿಲೋಮೀಟ್ರ್ ಮತ್ತು 10 ಕಿಲೋಮೀಟ್ರ್ ಎರಡೂ ವ್ಯಾಪ್ತಿಯಲ್ಲಿ ಇರುತ್ತೆ. ಅತಿ ಹೆಚ್ಚು ಜನಗಳು ಏನು ಬಾಬಾ ಸಾಹೇಬರ ವಿಚಾರದಲ್ಲಿ ಮ್ಯಾರಥಾನ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಬಾಬಾ ಸಾಹೇಬರು ಒಬ್ಬರಿಗೆಲ್ಲ ಎಲ್ರಿಗೂ ಬಾಬಾ ಸಾಹೇಬರು ಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಎಲ್ಲರಿಗೂ ಅಂಬೇಡ್ಕರ್ ಅನ್ನೋಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ರನ್ ಫಾರ್ ರೈಟ್ಸ್ ಅನ್ನೋಂಥ ಒಂದು ಸ್ಲೋಗನ್ ಇಟ್ಕೊಂಡು ನಾವು ಮ್ಯಾರಥಾನ್ ಮಾಡ್ತಾಯಿದ್ವಿ. ಆ ಮ್ಯಾರಥಾನ್ಗೆ ಈ ಸುತ್ತಮುತ್ತಲಿನ ಪ್ರಗತಿಪರರು, ಚಿಂತಕರು, ಬರಹಗಾರರು ಮತ್ತು ನಾಯಕರುಗಳು, DSS ನಾಯಕರುಗಳು ಮತ್ತು ರಾಜಕೀಯದ ಎಲ್ಲರೂ ಕೂಡ ಇಲ್ಲಿನ ಸಾರ್ವಜನಿಕರು ಕೂಡ ಬಂದು ಅದನ್ನು ಯಶಸ್ವಿಗೊಳಿಸಬೇಕಾಗಿ ನನ್ನ ಸಾರ್ವಜನಿಕವಾಗಿ ಅವರೆಲ್ಲರೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ 31ನೇ ತಾರೀಕು ಏನು ವೇದಿಕೆ ಕಾರ್ಯಕ್ರಮ ಇರುತ್ತೆ, ಆ ವೇದಿಕೆ ಕಾರ್ಯಕ್ರಮ ಜನಪದರು ಅನ್ನೋಂಥ ಒಂದು ಆಡಿಟೋರಿಯಮ್ಮು ಬೂದಗೇರಿ ಕ್ರಾಸು ನಿಂಬೇಕಾಯಪುರದ ಹತ್ರ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ಸುಮಾರು ಜನ ಗಣ್ಯ ವ್ಯಕ್ತಿಗಳು ಬರ್ತಾಯಿದ್ದಾರೆ. ಏನು ನಮ್ಮ ತೆಲಂಗಾಣದ ಕವಿಗಳು ಆದಂಥ ರೆಂಜಲಾ ರಾಜೇಶ್ ಅನ್ನೋಂಥವರು ಮುಖ್ಯ ಅತಿಥಿಗಳಾಗಿ ಬರ್ತಾಯಿದ್ದಾರೆ. ಅಮೀನ್ಮಟ್ಟು ಅವರು ಕೂಡ ಬರ್ತಾಯಿದ್ದಾರೆ. ಕೋಟ್ಕನಹಳ್ಳಿ ರಾಮಯ್ಯನವರು ಬರ್ತಾಯಿದ್ದಾರೆ. ಇನ್ನೂ ಅತಿ ಹೆಚ್ಚು ಮುಖ್ಯವಾಗಿ ಮುಖ್ಯ ಅತಿಥಿಗಳು ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳು ಕೂಡ, ನಾಟಕ ಆಗಿರ್ಬೋದು, ಬಾಬಾ ಸಾಹೇಬ್ ಭಾವಚಿತ್ರಗಳಾಗಿರ್ಬೋದು, ಮತ್ತು ಸುಮಾರು ಕಾರ್ಯಕ್ರಮಗಳಲ್ಲಿ ನಡೆಯುತ್ತೆ. ಆ ಒಂದು ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚು ಎಲ್ಲರೂ ಕೂಡ ಭಾಗವಹಿಸಬೇಕು. ಭಾಗವಹಿಸೋದ್ರ ಮೂಲಕ ಎಲ್ಲರಿಗೂ ಅಂಬೇಡ್ಕರ್ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದಕ್ಕೆ ಬಾಬಾ ಸಾಹೇಬ್ರನ್ನ ಎಲ್ಲರಿಗೂ ತಲುಪಿಸುವಂಥ ಕೆಲಸ ಮಾಡಬೇಕು ಅಂದ್ಕೊಂಡು ಉದ್ದೇಶದಿಂದ ಈ ಪ್ರಗತಿಪರ ವೇದಿಕೆಯ ಮುಖಾಂತರ ಮಾಡ್ತಾಯಿದ್ವಿ. ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಕೂಡ ಈ 2 ಕಾರ್ಯಕ್ರಮಗಳಿಗೆ ಯಶಸ್ವಿಗೊಳಿಸಿದ್ದೀರಿ. ಇನ್ನು ಮುಂದಿನ 2 ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಎಲ್ಲರನ್ನೂ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್ ಎಲ್ಲರಿಗೂ. ವೈಚಾರಿಕ ಪ್ರಗತಿಪರ ವೇದಿಕೆ ಕರ್ನಾಟಕ ಅರ್ಪಿಸುವ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಸವಿನೆನಪಿಗಾಗಿ ಇವತ್ತು ಇಲ್ಲಿ ನಾವು ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡಲಾಗಿದೆ. ಇದಕ್ಕೆ ನಮ್ಮ ಕರ್ನಾಟಕದ ಎಲ್ಲ ದಲಿತ ಮುಖಂಡರುಗಳು ಒಳಗೊಂಡಂತೆ ಪ್ರತಿಯೊಬ್ಬರು ಕೂಡ ಸಹಕರಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಈ ಒಂದು
ಕ್ರಿಯಾ ಚಟುವಟಿಕೆಗಳಲ್ಲಿ ಯಾರು ಮೊದಲಿಗರಾಗ್ತಾರೋ ಅವರಿಗೆ ಪ್ರಶಸ್ತಿಗಳು ಮತ್ತು ಮೆಡಲ್ಗಳನ್ನು ಕೊಡೋದ್ರ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್. ನಮಸ್ಕಾರ. ವೈಚಾರಿಕ ಪ್ರಗತಿಪರ ವೇದಿಕೆ ಇವತ್ತು ಕಾಡುಗೋಡಿಯಲ್ಲಿ ಹಮ್ಮಿಕೊಂಡಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಒಂದು ಬೃಹತ್ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗಾಗಿ ಆಯೋಜನೆ ಮಾಡಲಾಗಿದೆ. ಈ ಕಳೆದ ಒಂದು 2 ವಾರಗಳಿಂದ ವಿವಿಧ ಕಾರ್ಯಕ್ರಮಗಳು ನಡೆದಿದೆ. ಇನ್ನು ಮುಂದಿನ 2 ಭಾನುವಾರಗಳು ಸಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ನಡೀತಾ ಇರುವಂಥ ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು ಅಥವಾ ಎಸ್ಸೆ ಕಾಂಪಿಟೇಷನ್ ಇರ್ಬೋದು, ಸಾವಿರಾರು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಅರಿವು ಮೂಡಿಸುವಂಥ ಒಂದು ವಿಚಾರ ಇರ್ಬೋದು, ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಇರ್ಬೋದು, ಇದು ವಿದ್ಯಾರ್ಥಿಗಳಿಗೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂಥದ್ದು. ಮತ್ತು ನಮ್ಮ ದೇಶದ ಸಂವಿಧಾನ ತುಂಬ ತೊಂದರೆಯಲ್ಲಿರುವಂಥ ಒಂದು ಈ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ನಿಜವಾಗಲೂ ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಬಗ್ಗೆ ಕೂಡ ಹೆಚ್ಚಿನ ಅರಿವನ್ನು ಮೂಡಿಸೋಕೆ ಇದೊಂದು ಅವಕಾಶ ಆಗಿದೆ. ಸೊ ಇದರಲ್ಲಿ ಸುಮಾರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಉದ್ದೇಶವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಭೀಮ್. ಮಹೇಂದ್ರ ಕುಮಾರ್ ಅಂತೇಳಿ, ವೈಜ್ಞಾನಿಕ ಪ್ರಗತಿಪರ ವೇದಿಕೆ ಕರ್ನಾಟಕ ವತಿಯಿಂದ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತ ಕಾಡುಗೋಡಿಯಲ್ಲಿ ರಸಪ್ರಶ್ನೆ ಮತ್ತು ಪ್ರಬಂಧವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಲಾ ಮಕ್ಕಳು 5ನೇ ತರಗತಿಯಿಂದ ಡಿಗ್ರಿವರೆಗೂ ಬಂದು ಎಕ್ಸಾಮನ್ನು ಬರೆದು ಸರ್ಟಿಫಿಕೇಟು ಮತ್ತು ಮೆಡಲನ್ನು ಪಡೆದು ಅವರು ಸ್ನ್ಯಾಕ್ಸನ್ನು ತಿಳ್ಕೊಂಡು ಹೋಗಿದ್ದಾರೆ. ನಮಗೂ ಸಂತೋಷಕರವಾದಂಥ ವಿಚಾರ ಇದು. ಜೈ ಭೀಮ್. ಜೈ ಭೀಮ್, ಜೈ ಭಾರತ್. ದೇವರಾಜ್ ಅಂತ ಮಾತಾಡ್ತೀನಿ. ಪ್ರಗತಿಪರ ವೈಚಾರಿಕ ವೇದಿಕೆ ವತಿಯಿಂದ ಕಳೆದ ವಾರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು, ಚಿತ್ರಕಲಾ ಸ್ಪರ್ಧೆಯನ್ನು. ಆ ಚಿತ್ರಕಲಾ ಸ್ಪರ್ಧೆಯಲ್ಲಿ 500ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿ ತುಂಬ ಅದ್ಭುತವಾಗಿ ಚಿತ್ರಕಲೆಯನ್ನು ಪ್ರದರ್ಶನ ಮಾಡಿದರು. ಹಾಗಾಗಿ ಈ ಒಂದು ಭಾನುವಾರ ದಿನ ಇಲ್ಲಿ ಪ್ರಬಂಧ ಸ್ಪರ್ಧೆ ಮತ್ತು ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಕಾಡುಗೋಡಿ ಸರ್ಕಾರಿ ಶಾಲೆ ಆವರಣದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿ ಈ ಇಡೀ ಕಾರ್ಯಕ್ರಮವನ್ನು ಅಭೂತಪೂರ್ವಕವಾಗಿ ಯಶಸ್ಸನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಮುಂದಿನ ಭಾನುವಾರ ಒಂದು ಕಾರ್ಯಕ್ರಮ ಇದೆ, ರನ್ ಫಾರ್ ರೈಟ್ಸ್ ಅನ್ನುವಂಥ ಮ್ಯಾರಥಾನ್ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ನಾಗರಿಕರು ಮತ್ತು ಎಲ್ಲ ಶಾಲಾ ಕಾಲೇಜಿನ ಯುವಕ ಯುವತಿಯರು ಕೂಡ ಬಂದು ಭಾಗವಹಿಸ್ಬೋದು. ಎಲ್ರಿಗೂ ಮುಕ್ತವಾದ ಅವಕಾಶ ಇದೆ. ಹಾಗೆ ಗೆದ್ದಂಥವ್ರಿಗೆ ವಿಜಯಶಾಲಿಗಳಿಗೆ ನಗದು ಬಹುಮಾನವೂ ಸಹ ಇದೆ. ಈ ನಗದು ಬಹುಮಾನವನ್ನು ವಿಜಯಶಾಲಿಗಳಿಗೆ ಪ್ರಶಸ್ತಿ ಪತ್ರವನ್ನು ಕೂಡ 31ನೇ ತಾರೀಕು ಭಾನುವಾರ ಇಲ್ಲೇ ಜನಪದರು ಒಂದು ಆಡಿಟೋರಿಯಮಲ್ಲಿ, ಕಾಟನ್ಮಲ್ಲೂರು ಗೇಟ್ನ ಬಳಿ ಇರ್ತಕ್ಕಂಥ ಜನಪದರು ಆಡಿಟೋರಿಯಮಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಅದ್ಭುತವಾದ ಈ ಜನ ಮೆಚ್ಚಂಥ ಎಲ್ಲ ನಾಯಕರುಗಳು ಬರ್ತಾ ಇದ್ದಾರೆ. ಅದರಲ್ಲಿ ಶಾನ್ ರೇಂಜರ್ಲ ರಾಜೇಶ್ ಅಂತ ತೆಲಂಗಾಣ ಭಾಗದ ಗೀತರಚನೆಕಾರರು, ಕ್ರಾಂತಿ ಗೀತೆಗಳನ್ನು ಆಡುವಂಥವರು, ಹಾಗೆ ರಾಜ್ಯಾಂಗ ರಕ್ಷಣಾ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ರೇಂಜರ್ಲ ರಾಜೇಶ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆ ಯಶೋಧರ ಅನ್ನೋ ಒಂದು ನಾಟಕ ಕೂಡ ಇದೆ. ಅವತ್ತು 6ರಿಂದ 8 ಗಂಟೆವರೆಗೆ ಯಶೋಧರ ನಾಟಕ ಕೂಡ ಇದೆ. ಹಾಗಾಗಿ ಇಡೀ ಕಾರ್ಯಕ್ರಮಕ್ಕೆ ಮಾಧ್ಯಮ ಬಂಧುಗಳು, ಹಾಗೆ ವಾಲಂಟಿಯರ್ಸು, ಸ್ವಯಂ ಸೇವಕರು, ಹಾಗೆ ವುಮೆನ್ಸ್ ಇಂಡಿಯಾ ಮಿಷನ್ ಅವರು ಕೂಡ ಹೆಣ್ಮಕ್ಳು ಒಂದು 50ರಿಂದ 60 ಜನ ಬಂದು ಕೆಲಸ ಮಾಡಿದ್ದಾರೆ. ಎಲ್ರಿಗೂ ಕೂಡ ನಾನು ಈ ಒಂದು ವೈಚಾರಿಕ ಪ್ರಗತಿಪರ ವೇದಿಕೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ, ಭೀಮವಂದನೆಗಳು ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ನಮಸ್ಕಾರ, ನಾನು ವಿನೋದ್ ಅಂತೇಳಿ. ನಾನು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಇಂಜಿನಿಯರಿಂಗ್ ಫೈನಲ್ ಸೆಮ್ಮಲ್ಲಿ ಕಲಿತಾ ಇದ್ದೀನಿ. ನಾನು ಇವತ್ತು ವೈಚಾರಿಕ ಪ್ರಗತಿಪರ ವೇದಿಕೆ ಕರ್ನಾಟಕ ಅವರು ಅರ್ಪಿಸುವಂತಹ ರಸಪ್ರಶ್ನೆ ಹಾಗೂ ಪ್ರಬಂಧ ಸ್ಪರ್ಧೆ ಬಗ್ಗೆ ನಾನು ಇಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿದ್ದೆ. ಇವತ್ತಿನ ಕಾಲದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳು ಎಲ್ಲೋ ಕಳೆದು ಹೋಗ್ತಾ ಇದೆ. ಮತ್ತು ಅವ್ರ ಚಿಂತನೆಗಳನ್ನು ಇವತ್ತಿನ ಯುವ ಸ್ಪರ್ಧಾರ್ಥಿಗಳು ಆಗಿರ್ಬೋದು, ಯುವಕರು ಸರಿಯಾಗಿ ಕಲಿತಾ ಇಲ್ಲ, ಒತ್ತು ಕೊಡ್ತಾ ಇಲ್ಲ. ಹಾಗಾಗಿ ವೈಚಾರಿಕ ಪ್ರಗತಿಪರ ವೇದಿಕೆ ಕರ್ನಾಟಕದವರು ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಸವಿ ನೆನಪಿಗಾಗಿ ಆಯೋಜಿಸಿರ್ತಕ್ಕಂಥ ಪ್ರಬಂಧ ಸ್ಪರ್ಧೆ ತುಂಬ ಅರ್ಥಪೂರ್ಣ ಆಗಿತ್ತು. ಅದರ ಜೊತೆಗೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸಿದ್ದರು. ಇದರಲ್ಲಿ ಭಾಗವಹಿಸಿದ ನನಗೆ ಪ್ರಶಸ್ತಿ ಬರುತ್ತೋ ಬಿಡುತ್ತೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಭಾಗವಹಿಸಿದ್ದೀವಿ ಅನ್ನೋ ಹೆಮ್ಮೆ ನನಗಿದೆ. ಹಾಗಾಗಿ
ಈ ವೈಚಾರಿಕ ಪ್ರಗತಿಪರ ವೇದಿಕೆ ಅವರು ಪ್ರತಿ ವರ್ಷ ಇಂತಹ ರಸಪ್ರಶ್ನೆ ಸ್ಪರ್ಧೆಗಳನ್ನು, ಪ್ರಬಂಧ ಸ್ಪರ್ಧೆಗಳನ್ನು ಹಾಗೂ ಮುಂದೆ ಮ್ಯಾರಥಾನ್ ಸ್ಪರ್ಧೆಗಳನ್ನು ಆಯೋಜಿಸಿ ಅಂಬೇಡ್ಕರ್ ಮಹಾನ್ ಮಾನವತಾವಾದಿಯಾಗಿರ್ತಕ್ಕಂತಹ ಮಹಾನ್ ಸಮಾನತಾವಾದಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ವಿಚಾರಗಳನ್ನು ಈ ನಾಡಿಗೆ, ಈ ಜಗತ್ತಿಗೆ ಪ್ರಚಾರ ಮಾಡಲಿ ಅಂತೇಳಿ ನಾನು ತುಂಬ ಮನಸ್ಸಿನಿಂದ ಆಶಿಸ್ತೇನೆ. ನಾನು ವಿಜಯನ್ ಸರ್ ಅವರು ಒಂದು ಫೇಸ್ಬುಕ್ಕಲ್ಲಿ ಈ ವೈಚಾರಿಕ ಪ್ರಗತಿಪರ ವೇದಿಕೆ ಅರ್ಥದಿಂದ ಈ ಸ್ಪರ್ಧೆಗಳ ಬಗ್ಗೆ ನೋಡಿ ನಾನು ಹಲವಾರು ಸ್ಪರ್ಧೆಗಳಲ್ಲಿ ಪ್ರಬಂಧ ಆಗಿರ್ಬೋದು, ಲೇಖನ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಒಂದು ಆಸಕ್ತಿ ಇದೆ. ಹಾಗಾಗಿ ನಾನು ಇವತ್ತು ಯಲಹಂಕದಿಂದ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿದ್ದೆ. ನಾನು ಇಂಜಿನಿಯರಿಂಗ್ ಫೈನಲ್ ಸೆಮ್ಮಲ್ಲಿ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಓದ್ತಾ ಇದ್ದೆ. ಬ್ರದರ್ಸ್, ಇವತ್ತು ಏನು ನಾವು ಕಾಡುಗೋಡಿಯಲ್ಲಿ ಕ್ವಿಜ್ ಮತ್ತು ಎಸ್ಸೆ ಕಾಂಪಿಟೇಷನ್ನ ಇಟ್ಟಿದ್ವಿ. ಬಾಬಾ ಸಾಹೇಬರ 135ನೇ ಜನ್ಮದಿನದ ಅಂಗವಾಗಿ ಭಾಳ ಯಶಸ್ವಿಯಾಗಿದೆ. 500-600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಅವರು ಯಶಸ್ವಿಗೊಳಿಸಿದ್ದಾರೆ. ನಮ್ಮದು ಬರೀ ಪ್ರಯತ್ನ, ಬಟ್ ಯಶಸ್ಸಿಗೆ ಕಾರಣ ಮಕ್ಕಳು. ಮತ್ತು ನೆಕ್ಸ್ಟ್ ಭಾನುವಾರ ಮ್ಯಾರಥಾನ್ ಓಟ ಇರುತ್ತೆ, 5 ಕಿಲೋಮೀಟ್ರ್ ಮತ್ತು 10 ಕಿಲೋಮೀಟರ್ಸ್. ಅದರಲ್ಲೂ ಪ್ರತಿಯೊಬ್ಬರು ಬಂದು ಭಾಗಿಯಾಗಿ ಅದನ್ನು ಯಶಸ್ವಿ ಮಾಡಿಸ್ಬೇಕು. ಮತ್ತು 30ನೇ ತಾರೀಕು ಏನು ಈ 3 ಕಾಂಪಿಟೇಷನ್ ನಡೆದವಲ್ಲ, ಡ್ರಾಯಿಂಗ್, ಎಸ್ಸೆ ಮತ್ತು ಮ್ಯಾರಥಾನ್, ಅದರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ 31ನೇ ತಾರೀಕು ಇರುತ್ತೆ. ಆ ಕಾರ್ಯಕ್ರಮಕ್ಕೂ ಎಲ್ಲರೂ ಬರಬೇಕು, ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಭಾಳ ಸಂತೋಷ ಆಗ್ತಿದೆ. ಯಾಕಂದರೆ ಜನ, ಈ ಸ್ಟೂಡೆಂಟ್ಸ್ ನಾವಲ್ಲ, ಅವರಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ. ಈ ರೀತಿ ಅವರು ಪಾಲ್ಗೊಂಡಿರೋದು ನೋಡಿ ನಮಗೆ ಇನ್ನೂ ಭಾಳ ಕಾರ್ಯಕ್ರಮಗಳು, ಈ ಥರ ಒಂದು ಎಸ್ಸೆ ಡಿಬೇಟ್ಗಳು ಕಾರ್ಯಕ್ರಮಗಳು ಮಾಡಬೇಕಂತ ಭಾಳ ಪ್ರೋತ್ಸಾಹ ಮಾಡ್ತಾ ಆಗಿದೆ. ಆದ್ದರಿಂದ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ಎಲ್ಲ ಮಕ್ಕಳಿಗೆ ನಾನು ವಂದಿಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.